2026ನೇ ವರ್ಷವು ಪುನರ್ವಸು ನಕ್ಷತ್ರದವರ ಜೀವನದಲ್ಲಿ ಹೊಸ ಬೆಳಕಿನ ಉದಯವನ್ನು ತರಲಿರುವುದು ಖಚಿತ. ಈ ನಕ್ಷತ್ರದ ಜನರ ಜೀವನದಲ್ಲಿ ಈ ವರ್ಷವು ಬದಲಾವಣೆ, ಬೆಳವಣಿಗೆ ಮತ್ತು ಆಧ್ಯಾತ್ಮಿಕ ಚೇತನದ ಪ್ರಾರಂಭದ ಕಾಲವಾಗಲಿದೆ. ಪುನರ್ವಸು ಎಂಬ ಶಬ್ದವೇ ಪುನಃ ವಾಸ ಅಥವಾ ಮತ್ತೆ ಬೆಳಕು ಕಾಣುವುದು ಎಂಬ ಅರ್ಥವನ್ನು ಹೊಂದಿರುವುದರಿಂದ 2026ರ ವರ್ಷವು ನಿಜಕ್ಕೂ ಪುನರ್ವಸು ಜನರಿಗಾಗಿ ಪುನರ್ಜೀವನದ ವರ್ಷವೆಂದು ಹೇಳಬಹುದು. ಕಳೆದ ಕೆಲವು ವರ್ಷಗಳಲ್ಲಿ ಎದುರಿಸಿದ ಅಡೆತಡೆಗಳು, ಮನೋಭಾವದ ಕುಸಿತಗಳು ಅಥವಾ ವಿಫಲತೆಗಳಿಂದ ಪಾಠ ಕಲಿಸಿದವರು ಈ ವರ್ಷದಲ್ಲಿ ಮತ್ತೆ ತಮ್ಮ ಜೀವನದ ಪಥವನ್ನು ಸ್ಪಷ್ಟವಾಗಿ ಕಾಣಲಿದ್ದಾರೆ. ಗುರುಗ್ರಹವು ಆಗಸ್ಟ್ 2025ರಿಂದ ಜೂನ್ 2026ರವರೆಗೆ ನಿಮ್ಮ ನಕ್ಷತ್ರದ ಮೇಲೆ ಸಂಚರಿಸುವುದರಿಂದ ಅದು ನಿಮ್ಮ ಜೀವನದ ಎಲ್ಲಾ ಕ್ಷೇತ್ರಗಳಲ್ಲಿ ಪ್ರಭಾವ ಬೀರಲಿದೆ. ವೃತ್ತಿ, ಹಣಕಾಸು, ಸಂಬಂಧಗಳು ಮತ್ತು ಆರೋಗ್ಯ ಎಲ್ಲವೂ ಈ ದಿವ್ಯ ಗ್ರಹದ ಆಶೀರ್ವಾದದಿಂದ ಬದಲಾಗಲಿವೆ. ವೃತ್ತಿಜೀವನದ ದೃಷ್ಟಿಯಿಂದ 2026ನೇ ವರ್ಷವು ಅತ್ಯಂತ ಚುರುಕಾದ ಮತ್ತು ಪ್ರೇರಣಾದಾಯಕವಾಗಲಿದೆ. ಜನವರಿಯಿಂದಲೇ ಕೆಲಸದ ಸ್ಥಳದಲ್ಲಿ ಹೊಸ ಉತ್ಸಾಹ ಕಾಣಬಹುದು. ಹೊಸ ಯೋಜನೆಗಳು, ಹೊಸ ಜವಾಬ್ದಾರಿಗಳು ಮತ್ತು ಹೊಸ ವ್ಯಕ್ತಿಗಳೊಂದಿಗೆ ಕೆಲಸ ಮಾಡುವ ಅವಕಾಶಗಳು ದೊರೆಯಲಿವೆ. ನಿಮ್ಮ ಕೌಶಲ್ಯಗಳು ಮತ್ತು ಬುದ್ಧಿವಂತಿಕೆ ಗುರುತಿಸಲ್ಪಡುವ ಸಮಯ ಇದು. ಹಿರಿಯರು ಅಥವಾ ಮೇಲಧಿಕಾರಿಗಳು ನಿಮ್ಮ ಶ್ರಮಕ್ಕೆ ಮೆಚ್ಚುಗೆ ತೋರುವರು. ವೃತ್ತಿಜೀವನದಲ್ಲಿ ಹಿಂದಿನ ವರ್ಷಗಳಲ್ಲಿ ನೀವು ಮಾಡಿದ ಶ್ರಮಕ್ಕೆ ಈ ವರ್ಷ ಫಲ ದೊರೆಯುವ ಸಾಧ್ಯತೆಯಿದೆ. ಮಾರ್ಚ್ನಿಂದ ಮೇ ತಿಂಗಳ ಅವಧಿಯಲ್ಲಿ ನಿಮ್ಮ ಯೋಜನೆಗಳು ಯಶಸ್ವಿಯಾಗಲಿವೆ ಮತ್ತು ನಿಮ್ಮ ಕೀರ್ತಿಯೂ ಹೆಚ್ಚಾಗಲಿದೆ. ಕೆಲವರಿಗೆ ಹೊಸ ಉದ್ಯೋಗದ ಅವಕಾಶಗಳು ಅಥವಾ ಸ್ಥಳ ಬದಲಾವಣೆಗಳು ಸಂಭವಿಸಬಹುದು. ಕೆಲಸದ ನಿಮಿತ್ತ ಹೆಚ್ಚಾದ ಪ್ರಯಾಣಗಳು ಈ ಅವಧಿಯಲ್ಲಿ ಸಂಭವಿಸಬಹುದು. ಕೆಲವರು ವಿದೇಶ ಅಥವಾ ದೂರದ ನಗರಗಳಿಗೆ ಅಧಿಕೃತ ಪ್ರವಾಸಕ್ಕೆ ತೆರಳುವರು. ಈ ಪ್ರಯಾಣಗಳು ನಿಮ್ಮ ವೃತ್ತಿ ಬೆಳವಣಿಗೆಯಲ್ಲಿ ಮಹತ್ವದ ಪಾತ್ರವಹಿಸಲಿವೆ. ಹೊಸ ಜನರನ್ನು ಭೇಟಿ ಮಾಡುವ ಅವಕಾಶ ದೊರೆತು ಅವರಿಂದ ಹೊಸ ಕಲಿಕೆಗಳು ಆಗಲಿವೆ. ವ್ಯಾಪಾರ ಮಾಡುವವರಿಗೆ ಈ ವರ್ಷ ಮಧ್ಯದಲ್ಲಿ ಹೊಸ ಪಾಲುದಾರಿಕೆಗಳು, ಮಾರಾಟ ವಿಸ್ತರಣೆ ಮತ್ತು ಗ್ರಾಹಕರೊಂದಿಗೆ ಹೊಸ ಒಪ್ಪಂದಗಳ ಸಾಧ್ಯತೆಗಳು ಕಂಡುಬರುತ್ತವೆ. ವಿಶೇಷವಾಗಿ ಅಕ್ಟೋಬರ್ನ ನಂತರ ನಿಮ್ಮ ವ್ಯಾಪಾರದಲ್ಲಿ ಸ್ಪಷ್ಟವಾದ ಪ್ರಗತಿ ಕಾಣಬಹುದು. ಆದಾಗ್ಯೂ ಎಲ್ಲ ನಿರ್ಧಾರಗಳಿಗೂ ಮುನ್ನ ವಿಶ್ಲೇಷಣೆ ಮತ್ತು ತಾಳ್ಮೆ ಅಗತ್ಯ. ಹಣಕಾಸಿನ ವಿಷಯದಲ್ಲಿ 2026ನೇ ವರ್ಷವು ಸ್ಥಿರತೆ ಮತ್ತು ಭದ್ರತೆಯ ಭಾವನೆಯನ್ನು ತರಲಿದೆ. ಜನವರಿಯಿಂದಲೇ ಹಿಂದಿನ ಹೂಡಿಕೆಗಳ ಫಲ ದೊರೆಯುತ್ತಾ ಆರಂಭವಾಗುತ್ತದೆ. ಈ ವರ್ಷವು ಆದಾಯದ ಮೂಲಗಳನ್ನು ವಿಸ್ತರಿಸಲು ಸೂಕ್ತ ಕಾಲ. ಏಪ್ರಿಲ್ನಿಂದ ಜೂನ್ವರೆಗೆ ರಿಯಲ್ ಎಸ್ಟೇಟ್, ಶಿಕ್ಷಣ ಅಥವಾ ತಂತ್ರಜ್ಞಾನ ಸಂಬಂಧಿತ ಹೂಡಿಕೆಗಳು ಲಾಭದಾಯಕವಾಗಲಿವೆ. ಆದರೆ ಜುಲೈ ಮತ್ತು ಆಗಸ್ಟ್ ತಿಂಗಳಲ್ಲಿ ಖರ್ಚುಗಳು ಸ್ವಲ್ಪ ಹೆಚ್ಚಾಗುವ ಸಾಧ್ಯತೆಯಿದೆ, ವಿಶೇಷವಾಗಿ ಕುಟುಂಬಕ್ಕೆ ಸಂಬಂಧಿಸಿದ ವಿಚಾರಗಳಲ್ಲಿ. ಆದರೆ ಇವು ಶುಭ ಕಾರ್ಯಗಳಿಗೆ ಅಥವಾ ಅಗತ್ಯ ಖರ್ಚುಗಳಿಗೆ ಸಂಬಂಧಿಸಿದವಾಗಿರುವುದರಿಂದ ಆತಂಕಪಡಬೇಕಾಗಿಲ್ಲ. ಅಕ್ಟೋಬರ್ನಿಂದ ಡಿಸೆಂಬರ್ವರೆಗೆ ಸಾಲ ಅಥವಾ ಬಾಕಿ ಪಾವತಿಗಳ ವಿಷಯದಲ್ಲಿ ಧನಾತ್ಮಕ ಬೆಳವಣಿಗೆ ಕಂಡುಬರುವ ಸಾಧ್ಯತೆಯಿದೆ. ಈ ಅವಧಿಯಲ್ಲಿ ಹಣಕಾಸಿನ ನಿರ್ಧಾರಗಳಲ್ಲಿ ನೀವು ಹೆಚ್ಚು ಜಾಣ್ಮೆಯಿಂದ ನಡೆದುಕೊಂಡರೆ ಭವಿಷ್ಯ ಆರ್ಥಿಕವಾಗಿ ಸ್ಥಿರವಾಗುತ್ತದೆ. ಸಂಬಂಧಗಳ ದೃಷ್ಟಿಯಿಂದ 2026ನೇ ವರ್ಷವು ಪುನರ್ವಸು ನಕ್ಷತ್ರದವರಿಗೆ ಪ್ರೀತಿ ಮತ್ತು ಬಾಂಧವ್ಯದ ಪುನರ್ಜನ್ಮದ ವರ್ಷವಾಗಲಿದೆ. ಕಳೆದ ವರ್ಷಗಳಲ್ಲಿ ಸಂಬಂಧಗಳಲ್ಲಿ ಉಂಟಾದ ತೊಂದರೆಗಳು ಈ ವರ್ಷ ನಿಧಾನವಾಗಿ ಪರಿಹಾರವಾಗುತ್ತವೆ. ಜನವರಿಯಿಂದ ಮಾರ್ಚ್ ತಿಂಗಳವರೆಗೆ ನೀವು ಪ್ರೀತಿಪಾತ್ರರೊಂದಿಗೆ ಹೆಚ್ಚು ನಿಕಟವಾಗುತ್ತೀರಿ. ಕೆಲವು ಹಳೆಯ ಸಂಬಂಧಗಳು ಮತ್ತೆ ಜೀವಂತವಾಗುವ ಸಾಧ್ಯತೆಯಿದೆ. ಮೇ ಮತ್ತು ಜೂನ್ ತಿಂಗಳುಗಳು ಪ್ರಣಯದ ದೃಷ್ಟಿಯಿಂದ ಅತ್ಯಂತ ಶುಭಕರವಾಗಿವೆ. ದೂರವಾಗಿದ್ದ ಪ್ರೇಮಿಗಳು ಮತ್ತೆ ಸೇರಿಕೊಳ್ಳುವ ಸಾಧ್ಯತೆಯಿದೆ ಮತ್ತು ಪರಸ್ಪರದ ಅರ್ಥೈಸಿಕೊಳ್ಳುವಿಕೆ ಗಾಢಗೊಳ್ಳುತ್ತದೆ. ವಿವಾಹಿತ ದಂಪತಿಗಳಿಗೆ ಈ ವರ್ಷ ಸಂತೋಷದ ಮತ್ತು ಶಾಂತಿಯ ವಾತಾವರಣವನ್ನು ತರಲಿದೆ.
ಮನೆ ಅಥವಾ ಕುಟುಂಬದಲ್ಲಿ ಹೊಸ ಸದಸ್ಯರ ಆಗಮನ, ಮನೆ ಬದಲಾವಣೆ ಅಥವಾ ಹೊಸ ಆಸ್ತಿಯ ಖರೀದಿ ಮುಂತಾದ ಸಂತೋಷದ ಘಟನಾಕ್ರಮಗಳು ಸಂಭವಿಸಬಹುದು. ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳಲ್ಲಿ ಕೆಲವು ಸಂವಹನದ ಅಸಮಾಧಾನಗಳು ಕಾಣಿಸಿಕೊಳ್ಳಬಹುದು, ಆದರೆ ಅದು ತಾತ್ಕಾಲಿಕ. ಅಕ್ಟೋಬರ್ನಿಂದ ಮತ್ತೆ ಸಮನ್ವಯ ಮತ್ತು ಪ್ರೀತಿ ಮರಳುತ್ತದೆ. ಪುನರ್ವಸು ನಕ್ಷತ್ರದವರು ಪ್ರೀತಿಯಲ್ಲಿ ನಿಷ್ಠೆ ಮತ್ತು ತಾಳ್ಮೆ ಹೊಂದಿರುವುದರಿಂದ ಈ ಗುಣಗಳು ನಿಮ್ಮ ಸಂಬಂಧವನ್ನು ಬಲಪಡಿಸುತ್ತವೆ. ಆರೋಗ್ಯದ ವಿಷಯದಲ್ಲಿ 2026ನೇ ವರ್ಷವು ಮಿತವಾಗಿರುವ ಕಾಲವಾಗಿದೆ. ಗುರುಗ್ರಹದ ಕೃಪೆಯಿಂದ ದೊಡ್ಡ ತೊಂದರೆಗಳು ಎದುರಾಗದಿದ್ದರೂ ಕೆಲಸದ ಒತ್ತಡ ಮತ್ತು ನಿರಂತರ ಪ್ರಯಾಣಗಳು ದೈಹಿಕ ಶ್ರಮ ತರಬಹುದು. ವಿಶೇಷವಾಗಿ ಹೊಟ್ಟೆ, ಕಿವಿ ಅಥವಾ ಉಸಿರಾಟ ಸಂಬಂಧಿತ ತೊಂದರೆಗಳಿಗೆ ಗಮನ ಕೊಡುವುದು ಅಗತ್ಯ. ಪ್ರಯಾಣದ ವೇಳೆಯಲ್ಲಿ ಆಹಾರ ಮತ್ತು ನೀರಿನ ವಿಷಯದಲ್ಲಿ ಎಚ್ಚರಿಕೆ ವಹಿಸಬೇಕು. ಧ್ಯಾನ, ಯೋಗ ಮತ್ತು ಪ್ರಾಣಾಯಾಮದಂತಹ ಕ್ರಮಗಳನ್ನು ಅಳವಡಿಸಿಕೊಂಡರೆ ದೈಹಿಕ ಮತ್ತು ಮಾನಸಿಕ ಸಮತೋಲನ ಕಾಪಾಡಿಕೊಳ್ಳಲು ಸಹಾಯವಾಗುತ್ತದೆ. ಪುನರ್ವಸು ನಕ್ಷತ್ರದ ಜನರು ಸಹಜವಾಗಿಯೇ ಆಧ್ಯಾತ್ಮಿಕತೆಯತ್ತ ಆಕರ್ಷಿತರಾಗಿರುವವರಾಗಿದ್ದಾರೆ. ಈ ವರ್ಷದಲ್ಲಿ ಅವರ ಆತ್ಮಾವಲೋಕನ ಮತ್ತು ಆಧ್ಯಾತ್ಮಿಕ ಪಥದ ಪ್ರಯಾಣ ಮತ್ತಷ್ಟು ಗಾಢವಾಗುತ್ತದೆ. ಗುರುಗ್ರಹದ ಪ್ರಭಾವದಿಂದ ಅವರು ತಮ್ಮ ಜೀವನದ ಅರ್ಥವನ್ನು ಆಳವಾಗಿ ಗ್ರಹಿಸಲು ಪ್ರಾರಂಭಿಸುವರು. ಇದು ಕೇವಲ ವೃತ್ತಿ ಅಥವಾ ಹಣಕಾಸಿನ ಬೆಳವಣಿಗೆಯ ವರ್ಷವಲ್ಲ, ಇದು ಒಳಗಿನ ಬೆಳಕನ್ನು ಕಂಡುಹಿಡಿಯುವ ಮತ್ತು ಜೀವನದ ಪುನರುತ್ಥಾನದ ವರ್ಷವಾಗಿದೆ. ಹಳೆಯ ತಪ್ಪುಗಳಿಂದ ಪಾಠ ಕಲಿಯುವ ಮತ್ತು ಮತ್ತೆ ನವೀಕರಿಸುವ ಸಮಯ ಇದು. 2026ನೇ ವರ್ಷದಲ್ಲಿ ಪುನರ್ವಸು ನಕ್ಷತ್ರದವರ ವಿವಾಹಯೋಗವು ಅತ್ಯಂತ ವಿಶಿಷ್ಟ ಮತ್ತು ಸಾರ್ಥಕ ರೀತಿಯಲ್ಲಿ ಬೆಳೆಯುವ ಸಾಧ್ಯತೆಯಿದೆ. ಈ ವರ್ಷವು ಸಂಬಂಧಗಳ ಪುನರ್ನಿರ್ಮಾಣ, ನಿಷ್ಠೆ ಮತ್ತು ಪರಸ್ಪರ ಅರ್ಥೈಸಿಕೊಳ್ಳುವಿಕೆಯ ಸಮಯವಾಗಲಿದೆ. ಪುನರ್ವಸು ನಕ್ಷತ್ರವು ಸ್ವಭಾವತಃ ಶಾಂತ, ಸಹಿಷ್ಣು ಮತ್ತು ಪ್ರೀತಿ ತುಂಬಿದ ನಕ್ಷತ್ರವಾಗಿರುವುದರಿಂದ ಇವರ ವಿವಾಹ ಜೀವನದಲ್ಲಿ ಭಾವನಾತ್ಮಕ ಬಂಧ, ಕರುಣೆ ಮತ್ತು ಮೃದು ಮನಸ್ಸು ದೊಡ್ಡ ಪಾತ್ರ ವಹಿಸುತ್ತವೆ. 2026ರಲ್ಲಿ ಗುರುಗ್ರಹವು ಪುನರ್ವಸು ನಕ್ಷತ್ರದ ಮೇಲೆ ಸಂಚರಿಸುವುದರಿಂದ ವಿವಾಹ ಸಂಬಂಧಗಳ ಕ್ಷೇತ್ರದಲ್ಲಿ ಈ ಗ್ರಹದ ಕೃಪೆ ಸ್ಪಷ್ಟವಾಗಿ ಕಾಣಿಸಿಕೊಳ್ಳುತ್ತದೆ. ಗುರು ಗ್ರಹವು ವಿವಾಹ ಮತ್ತು ಧಾರ್ಮಿಕ ಬಂಧಗಳ ಗ್ರಹವಾಗಿರುವುದರಿಂದ ಇದು ಪ್ರೀತಿ, ವಿವೇಕ ಮತ್ತು ಪರಸ್ಪರ ಗೌರವವನ್ನು ಬಲಪಡಿಸುತ್ತದೆ. ಪುನರ್ವಸು ನಕ್ಷತ್ರದವರಿಗೆ 2026ರಲ್ಲಿ ಹೊಸ ಸಂಬಂಧಗಳು ಹುಟ್ಟಿಕೊಳ್ಳುವ ಸಾಧ್ಯತೆಗಳು ತುಂಬಾ ಹೆಚ್ಚಾಗಿವೆ. ಕಳೆದ ವರ್ಷಗಳಲ್ಲಿ ಪ್ರೇಮದಲ್ಲಿ ಅಥವಾ ಸಂಬಂಧಗಳಲ್ಲಿ ಅನಿಶ್ಚಿತತೆ ಎದುರಿಸಿದವರು ಈ ವರ್ಷದಲ್ಲಿ ಮನಸ್ಸಿನ ನೆಮ್ಮದಿಯನ್ನು ಕಾಣುವರು. ಜನವರಿಯಿಂದಲೇ ಹೊಸ ಪರಿಚಯಗಳು ಮತ್ತು ಹೃದಯ ಸಂಬಂಧಿ ಬಾಂಧವ್ಯಗಳ ಆರಂಭದ ಸೂಚನೆಗಳು ದೊರೆಯಬಹುದು. ಕೆಲವು ಸಂದರ್ಭಗಳಲ್ಲಿ ಹಳೆಯ ಪರಿಚಯಗಳು ಮರುಜೀವ ಪಡೆಯುತ್ತವೆ. ಹಳೆಯ ಪ್ರೇಮಿಗಳು ಮತ್ತೆ ಸಂಪರ್ಕಕ್ಕೆ ಬರುವರು. ಮಾರ್ಚ್ನಿಂದ ಮೇ ತಿಂಗಳವರೆಗೆ ಪ್ರೀತಿಯ ತೀವ್ರತೆ ಮತ್ತು ಸ್ಪಷ್ಟತೆ ಹೆಚ್ಚಾಗುತ್ತದೆ. ಈ ಅವಧಿಯಲ್ಲಿ ನೀವು ನಿಮ್ಮ ಸಂಗಾತಿಯೊಂದಿಗೆ ಆಳವಾದ ಭಾವನಾತ್ಮಕ ಬಾಂಧವ್ಯವನ್ನು ನಿರ್ಮಿಸಲು ಪ್ರಯತ್ನಿಸುತ್ತೀರಿ. ವಿವಾಹಿತ ದಂಪತಿಗಳಿಗೆ 2026ನೇ ವರ್ಷವು ಸಂಬಂಧವನ್ನು ಗಾಢಗೊಳಿಸುವ ಕಾಲ. ಕೆಲವು ಸಣ್ಣ ಪುಟ್ಟ ತಪ್ಪು ತಿಳುವಳಿಕೆಗಳು ಜನವರಿ ಅಥವಾ ಫೆಬ್ರವರಿ ತಿಂಗಳಲ್ಲಿ ಉಂಟಾಗಬಹುದು, ಆದರೆ ಅವು ತಾತ್ಕಾಲಿಕವಾಗಿರುತ್ತವೆ. ನಿಮ್ಮ ಧೈರ್ಯ, ಸಹನೆ ಮತ್ತು ಪ್ರಾಮಾಣಿಕ ಸಂವಹನದಿಂದ ಈ ಸಮಸ್ಯೆಗಳು ಸುಲಭವಾಗಿ ಪರಿಹಾರವಾಗುತ್ತವೆ. ಮೇ ಮತ್ತು ಜೂನ್ ತಿಂಗಳುಗಳಲ್ಲಿ ಕುಟುಂಬದಲ್ಲಿ ಸಂತೋಷದ ಸಂದರ್ಭಗಳು ನಡೆಯಬಹುದು. ಹೊಸ ಸದಸ್ಯರ ಆಗಮನ ಅಥವಾ ಕುಟುಂಬದ ಮಹತ್ವದ ನಿರ್ಧಾರಗಳು ಸಾಧ್ಯ. ವಿವಾಹಿತರಿಗಾಗಿ ಈ ವರ್ಷವು ಪರಸ್ಪರ ನಂಬಿಕೆ, ಗೌರವ ಮತ್ತು ಸ್ನೇಹವನ್ನು ಪುನಃ ಬಲಪಡಿಸುವ ಸಮಯವಾಗಲಿದೆ. ಅವಿವಾಹಿತ ಪುನರ್ವಸು ನಕ್ಷತ್ರದವರು 2026ರಲ್ಲಿ ವಿವಾಹದ ಯೋಗವನ್ನು ಅನುಭವಿಸಬಹುದಾಗಿದೆ. ಗುರುಗ್ರಹದ ಅನುಗ್ರಹದಿಂದ ವಿವಾಹಕ್ಕಾಗಿ ಹೊಸ ಮಾತುಕತೆಗಳು ಆರಂಭವಾಗುತ್ತವೆ.
ವಿಶೇಷವಾಗಿ ಏಪ್ರಿಲ್ನಿಂದ ಜುಲೈವರೆಗಿನ ಅವಧಿಯಲ್ಲಿ ವಿವಾಹ ಯೋಗ ಬಲವಾಗಿ ನಿರ್ಮಾಣವಾಗುತ್ತದೆ. ಹಿರಿಯರ ಸಲಹೆಯಿಂದ ನಡೆದ ವಿವಾಹಗಳು ಅಥವಾ ಕುಟುಂಬದ ಮೂಲಕ ಪರಿಚಯವಾದ ಸಂಬಂಧಗಳು ಈ ವರ್ಷ ಯಶಸ್ವಿಯಾಗುವ ಸಾಧ್ಯತೆಯಿದೆ. ವಿವಾಹದ ನಂತರದ ಜೀವನವು ಸೌಹಾರ್ದಪೂರ್ಣವಾಗಿರುತ್ತದೆ, ಏಕೆಂದರೆ ಪುನರ್ವಸು ನಕ್ಷತ್ರದವರು ತಮ್ಮ ಸಂಗಾತಿಯನ್ನು ಹೃದಯದಿಂದ ಅರ್ಥಮಾಡಿಕೊಳ್ಳುವ ಶಕ್ತಿ ಹೊಂದಿರುವವರು. ಆದಾಗ್ಯೂ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳುಗಳಲ್ಲಿ ಗ್ರಹಗಳ ಚಲನೆ ಸ್ವಲ್ಪ ಅಸ್ಥಿರವಾಗಿರುವುದರಿಂದ ಈ ಅವಧಿಯಲ್ಲಿ ವಿವಾಹ ಸಂಬಂಧಗಳಲ್ಲಿ ಸ್ವಲ್ಪ ಒತ್ತಡ ಅಥವಾ ದೂರದ ಅನುಭವ ಕಾಣಿಸಬಹುದು. ಕೆಲಸದ ಒತ್ತಡ ಅಥವಾ ದೂರದ ಪ್ರಯಾಣದ ಕಾರಣದಿಂದ ಸಮಯದ ಅಭಾವ ಉಂಟಾಗಬಹುದು. ಆದರೆ ಅಕ್ಟೋಬರ್ನ ನಂತರ ಈ ಅಂತರಗಳು ಮತ್ತೆ ಕಡಿಮೆಯಾಗುತ್ತವೆ ಮತ್ತು ಸಂಬಂಧಗಳು ಪುನಃ ಉಷ್ಣತೆ ಪಡೆಯುತ್ತವೆ. ಪುನರ್ವಸು ನಕ್ಷತ್ರದವರು ತಮ್ಮ ಮಾತಿನಲ್ಲಿ ಮೃದುತನವನ್ನು ಉಳಿಸಿಕೊಂಡರೆ ಸಂಗಾತಿಯ ಹೃದಯವನ್ನು ಗೆಲ್ಲುವುದು ಅವರಿಗೆ ಕಷ್ಟವಲ್ಲ. ವಿವಾಹ ಜೀವನದಲ್ಲಿ ಈ ವರ್ಷ ಪ್ರೀತಿ ಮತ್ತು ಧಾರ್ಮಿಕ ಬಂಧ ಎರಡೂ ಬಲವಾಗಲಿವೆ. ಕುಟುಂಬದ ಶಾಂತಿ, ಪರಸ್ಪರದ ಗೌರವ ಮತ್ತು ಆತ್ಮೀಯತೆ ವಿವಾಹ ಜೀವನವನ್ನು ಯಶಸ್ವಿಯಾಗಿ ಮುಂದುವರಿಸಲು ಸಹಾಯ ಮಾಡಲಿವೆ. ಕೆಲವು ದಂಪತಿಗಳಿಗೆ ಈ ವರ್ಷ ಸಂತಾನ ಯೋಗವು ಬಲವಾಗಿದೆ. ಮನೆಯಲ್ಲಿನ ಸುಖ, ಆರ್ಥಿಕ ಸ್ಥಿರತೆ ಮತ್ತು ಆರೋಗ್ಯದ ಸಮತೋಲನದಿಂದ ವಿವಾಹ ಜೀವನದಲ್ಲಿ ಸಂತೋಷ ಹೆಚ್ಚಾಗಲಿದೆ. ಒಟ್ಟಿನಲ್ಲಿ 2026ನೇ ವರ್ಷವು ಪುನರ್ವಸು ನಕ್ಷತ್ರದವರ ಜೀವನದಲ್ಲಿ ಬೆಳಕಿನ ಪುನರಾಗಮನದಂತೆಯೇ ಕಾಣಿಸಿಕೊಳ್ಳಲಿದೆ. ವೃತ್ತಿ ಜೀವನದಲ್ಲಿ ಬೆಳವಣಿಗೆ, ಆರ್ಥಿಕ ಸ್ಥಿರತೆ, ಪ್ರೀತಿ ಮತ್ತು ಕುಟುಂಬದಲ್ಲಿ ಶಾಂತಿ ಹಾಗೂ ಆಧ್ಯಾತ್ಮಿಕ ಅರಿವಿನ ಹೊಸ ದಾರಿ ಇವೆಲ್ಲವೂ ಸೇರಿ ಈ ವರ್ಷವನ್ನು ಯಶಸ್ಸಿನ ಮತ್ತು ಸಮಾಧಾನದ ಕಾಲವನ್ನಾಗಿ ಮಾಡಲಿವೆ. ಕೆಲಸದ ನಿಮಿತ್ತ ನಡೆದ ಪ್ರಯಾಣಗಳು ನಿಮ್ಮ ಜೀವನದ ಹೊಸ ಅಧ್ಯಾಯಗಳನ್ನು ತೆರೆಯುವುವು, ಹೊಸ ಜನರನ್ನು ಪರಿಚಯಿಸುವುವು ಮತ್ತು ಹೊಸ ಅವಕಾಶಗಳನ್ನು ತರಲಿವೆ. ಈ ಎಲ್ಲ ಅನುಭವಗಳು ನಿಮ್ಮ ಜೀವನವನ್ನು ಹೆಚ್ಚು ಸಮೃದ್ಧಗೊಳಿಸುತ್ತವೆ ಮತ್ತು ನೀವು ಬೆಳಕಿನತ್ತ ಮತ್ತೆ ನಡೆಯುವಿರಿ. ಇದು ನಿಜಕ್ಕೂ ಪುನರ್ವಸು ನಕ್ಷತ್ರದ ತತ್ವದಂತೆ ಪುನಃ ಬೆಳಕಿನತ್ತ ಎಂಬ ಶಬ್ದದ ಅರ್ಥವನ್ನು ಜೀವಂತಗೊಳಿಸುವ ವರ್ಷವಾಗಲಿದೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.